ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಡಿ ಗ್ರೇಡ್ ಆದೇಶ ಕೈಬಿಡದಿದ್ದರೆ ಬಿಜೆಪಿ ಪ್ರತಿಭಟನೆ. ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್. ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ, ಸದಸ್ಯರ ನಡುವೆ ವಾಗ್ವಾದ. ಸ್ಲಂ ಜನಾಂದೋಲನ ಕರ್ನಾಟಕದ 16ನೇ ಸಂಸ್ಥಾಪನಾ ದಿನ. ಗಾಳಿಯಲ್ಲಿ ಗುಂಡು ಹಾರಿಸಿದ ಸ್ವಾಮೀಜಿ. ಕೆಕೆಆರ್ಡಿಬಿಗೆ ಅನುದಾನ ಕಾನೂನುಬಾಹಿರವಾಗಿ ಬಳಕೆ. ಸಾಯಿಬಣ್ಣ ಜಮಾದಾರ್ ತನಿಖೆಗೆ ಆಗ್ರಹ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತಿಂಗಳಿಗೆ ಕನಿಷ್ಠ 30 ಹೆರಿಗೆಯಾಗಿದ್ದರೂ ಆರೋಗ್ಯ ಕೇಂದ್ರದಲ್ಲಿರುವ ತಜ್ಞ ವೈದ್ಯರನ್ನು ತಾಲೂಕಾ ಮತ್ತು ಜಿಲ್ಲಾ ಕೇಂದ್ರಕ್ಕೆ ವರ್ಗಾವಣೆ ಮಾಡುವ ಮೂಲಕ ಪಿಎಚ್ಸಿಗಳನ್ನು ಮುಚ್ಚುವ ಹುನ್ನಾರ ರಾಜ್ಯ ಸರ್ಕಾರ ಮಾಡುತ್ತಿದೆ. ಈ ಆದೇಶವನ್ನು ಕೈ ಬಿಡಬೇಕು, ಇಲ್ಲದಿದ್ದರೆ ಬಿಜೆಪಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ 16 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮುಚ್ಚುವ ಭೀತಿಯಲ್ಲಿವೆ. ಇದರಿಂದ ಗ್ರಾಮೀಣ ಭಾಗದ ಜನರಿಗೆ ಅನಾರೋಗ್ಯವಾದ ಸಂದರ್ಭದಲ್ಲಿ ಎಲ್ಲಿಗೆ ಹೋಗಬೇಕೆಂಬ ಕನಿಷ್ಠ ಕಾಳಜಿ ಈ ಜಿಲ್ಲೆಯ ಸಚಿವಗಳು ಸರ್ಕಾರಕ್ಕೆ ಏಕೆ ಇಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇನ್ನು ಇದೇ ವೇಳೆಯಲ್ಲಿ ಮಾತನಾಡಿ, ಕಿದ್ವಾಯಿ ಆಸ್ಪತ್ರೆಯಲ್ಲಿನ ಎಸಿಗಳು ಕಳ್ಳತನವಾಗಿದ್ದು, ಕಳ್ಳತನದ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾದರೂ ಸಹ ಆ ಆರೋಪಿ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎಂದು ಪೊಲೀಸ್ ಇಲಾಖೆ ಕಳ್ಳರ ಜೊತೆಗೆ ಶಾಮೀಲವಾಗಿದ್ದು ಎಂದು ಪ್ರಶ್ನೆ ಮಾಡಿದರು. ಬಳಿಕ ಶಾಸಕ ಬಸವರಾಜ್ ಮತ್ತಿಮೂಡ್ ಮಾತನಾಡಿ, ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಹಲವು ಮಸೂದೆಗಳನ್ನು ಮಂಡಿಸಿದ್ದಾರೆ. ಅದಕ್ಕೆ ನಾವುಗಳು ಸಹಕಾರ ನೀಡಿದ್ದೇವೆ. ಆದರೆ ದ್ವೇಷ ಭಾಷಣ ಮಸೂದೆಯ ಕುರಿತು ಚರ್ಚೆಗೆ ಕೇಳಿದರೂ ಅವಕಾಶ ಸಿಗಲಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಧಾನಿ ಹಾಗೂ ಅಮಿತ್ ಶಾ ಅವರನ್ನು ನಿಂದಿಸಿರುವುದು ಖಂಡನೀಯವಾಗಿದ್ದು, ಕೂಡಲೇ ಸಚಿವರು ಕ್ಷಮೆ ಕೇಳಬೇಕು ಎಂದರು. ನಂತರ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಮಾತನಾಡಿ, ಬೆಳಗಾವಿಯಲ್ಲಿ ನಡೆದ ಅಧಿವೇಶನ ವಿಧಾನ ಪರಿಷತ್ ಕಲಾಪದಲ್ಲಿ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆಗೆ ಹೆಚ್ಚಿನ ಅವಕಾಶ ನೀಡಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಅಧಿವೇಶನ ನಡೆಸಿ ಏನು ಪ್ರಯೋಜನ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದರು. ರಾಜ್ಯದ ಮೈಸೂರು, ಬೆಂಗಳೂರು ಮತ್ತು ಬೆಳಗಾವಿ ವಿಭಾಗದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಗತ್ಯಕ್ಕಿಂತ 42 ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಡಿಮೆ ಇದೆ. ಆದರೂ ನಮ್ಮ ಭಾಗದ 8 ಸಚಿವರು ಅದರ ಬಗ್ಗೆ ಮಾತನಾಡದಿರುವುದು ಮತ್ತು ಸರ್ಕಾರ ಇದನ್ನು ಗಮನಿಸಬೇಕೆಂದು ಸದನದಲ್ಲಿ ಪ್ರಶ್ನಿಸಿದ್ದರು. ಸಮರ್ಪಕ ಉತ್ತರ ಸಿಕ್ಕಿಲ್ಲ ಎಂದರು. ಅದ್ರ ಜೊತೆಗೆ ಅರವಳಿಕೆ ತಜ್ಞರೊಬ್ಬರು ಇರಬೇಕು, ಒಬ್ಬರು ಪೀಡಿಯಾಟ್ರಿಷಿಯನ್ ಅಂದರೆ ಮಕ್ಕಳ ತಜ್ಞರು ಇರಬೇಕು. ಈ 3 ಜನ ತಜ್ಞ ವೈದ್ಯರು ಪ್ರತಿಯೊಂದು ಸಮುದಾಯದ ಆರೋಗ್ಯ ಕೇಂದ್ರಗಳಲ್ಲಿ ಇರಬೇಕು ಅನ್ನುವಂಥದ್ದು ಕಾನೂನು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಸ್ತ್ರೀರೋಗ ತಜ್ಞರು, ಪೀಡಿಯಾಟ್ರಿಷಿಯನ್ ಮಕ್ಕಳ ವೈದ್ಯರು ಮತ್ತು ಅರವಳಿಕೆ ತಜ್ಞರ ಕೊರತೆಯನ್ನು ನೀಗಿಸಲಿಕ್ಕೆ ಆಗದೇ ಇರುವಂಥವ್ರು ಏನು ಮಾಡಿದ್ದಾರೆ, ಎಲ್ಲ ಪ್ರಾಥಮಿಕ ಸಮುದಾಯದ ಆರೋಗ್ಯ ಕೇಂದ್ರಗಳಲ್ಲಿ
ಒಂದು ಗುರಿಯನ್ನು ನಿಗದಿ ಮಾಡ್ತಾರೆ. ಪ್ರತಿ ತಿಂಗಳು 30 ಹೆರಿಗೆಯನ್ನು ಮಾಡದೇ ಇದ್ದರೆ ಅದನ್ನು ಡಿಗ್ರೇಡ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಗುಲ್ಬರ್ಗ ಜಿಲ್ಲೆನಲ್ಲಿರುವಂಥ 16 ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡುವಂಥ ಪ್ರಯತ್ನ ಸುತ್ತೋಲೆ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದೆ. ಅಲ್ಲಿರುವಂಥ ಸ್ತ್ರೀರೋಗ ತಜ್ಞರು, ಮಹಿಳಾ ತಜ್ಞರು, ಮಕ್ಕಳ ತಜ್ಞರು ಮತ್ತು ಅರವಳಿಕೆ ತಜ್ಞರು, ಪೀಡಿಯಾಟ್ರಿಷಿಯನ್, ಗೈನಕಾಲಜಿಸ್ಟ್ ಮತ್ತು ಇವರನ್ನು ಅಲ್ಲಿಂದ ಹೊರಗಾಣೆ ಮಾಡುವಂಥ ಪ್ರಯತ್ನ. 4 ತಿಂಗಳು ಟೈಮ್ ಕೊಟ್ಟರು. 30 ಹೆರಿಗೆ ಆಗಿಲ್ಲ ಅಂದ ಕೂಡಲೇ ಅಲ್ಲಿ ಸ್ತ್ರೀರೋಗ ತಜ್ಞರ ಅವಶ್ಯಕತೆ ಇಲ್ವಾ? ಅಲ್ಲಿ ಗರ್ಭಿಣಿಯರು ಇರೋದಿಲ್ವಾ? ಒಂದೇ ಒಂದು ಜೀವ ಉಳಿಸಿದ್ರೂ ಕೂಡ ಅದು ಅವಶ್ಯಕತೆ ಇದೆ, ಜೀವ ಉಳಿಸ್ತಕ್ಕಂಥದ್ದು. ಮಕ್ಕಳ ತಜ್ಞರು ಹಳ್ಳಿಗಳಲ್ಲಿ ಇರಬಾರ್ದು. ಆಗಿದ್ದರೆ ವ್ಯವಸ್ಥಿತವಾಗಿ ಆ ಕೇಂದ್ರಗಳನ್ನು ಮುಚ್ಚುವಂಥ ಪ್ರಯತ್ನದ ಅಂಗವಾಗಿ ಇವತ್ತು ಅಲ್ಲಿರುವಂಥ ತಜ್ಞ ವೈದ್ಯರನ್ನು ವರ್ಗಾವಣೆ ಮಾಡಬಹುದು ಅನ್ನುವಂಥ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಅಂದರೆ ಎಲ್ಲಿ ಪ್ರತಿ ತಿಂಗಳು 30 ಇದು ಆಗೋದಿಲ್ವೋ, ಅಂದರೆ ಹೆರಿಗೆ ಆಗೋದಿಲ್ವೋ, ಅಲ್ಲಿ ಈ ರೀತಿಯ ಸ್ಟಾಫಿನ ಅವಶ್ಯಕತೆ ಇಲ್ಲ. ಎದಕ್ಕೆ? ಇವರಿಗೆ ನೇಮಕ ಮಾಡೋಕ್ಕಾಗ್ತಾ ಇಲ್ಲ. ಖಾಲಿ ಇರುವಂಥ ಸ್ತ್ರೀರೋಗ ತಜ್ಞರಿರ್ಬೋದು, ಪೀಡಿಯಾಟ್ರಿಷಿಯನ್ ಇರ್ಬೋದು, ಅರವಳಿಕೆ ತಜ್ಞರಿರ್ಬೋದು, ಇವರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಆಗದೇ ಇರುವಂಥ ಈ ಕಾಂಗ್ರೆಸ್ ಸರ್ಕಾರ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಈ 16 ಕೇಂದ್ರಗಳನ್ನು ಮುಚ್ಚುವ ಮಟ್ಟಕ್ಕೆ ತರೋ ರೀತಿಯಲ್ಲಿ ಹೀಗಾಗಿ ಈಗಾಗಲೇ ಹೋರಾಟಗಳು ಪ್ರಾರಂಭ ಆಗಿದೆ. ಕಾಳಗಿನಲ್ಲಿ ಅವಶ್ಯಕತೆ ಇಲ್ವಾ? ಆಗಿದ್ರೆ ಶಾಬಾದ್ನಲ್ಲಿ ಅವಶ್ಯಕತೆ ಇಲ್ವಾ? ದೇವಲ್ಗಾಣಗಾಪುರ್ನಲ್ಲಿ ಅವಶ್ಯಕತೆ ಇಲ್ವಾ? ಅಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸ್ತ್ರೀ ರೋಗ ತಜ್ಞರು ಇರಬಾರ್ದು, ಅರವಳಿಕೆ ತಜ್ಞರು ಇರಬಾರ್ದು ಅಂದರೆ ಒಂದೇ ಒಂದು ಪೇಷಂಟ್ ಬಂತಪ್ಪ, ಅವತ್ತು ಅದ್ರ ಜೀವ ಹೋದ್ರೆ ಪರವಾಗಿಲ್ವಾ? ಆಗಿದ್ರೆ 30 ಅನ್ನುವಂಥ ಟಾರ್ಗೆಟ್ ನೀಡಿರುವಂಥದ್ದೇ ತಪ್ಪು. ಮತ್ತು ಕೆಲವು ಸಲ ಏನಾಗುತ್ತೆ, ಅಲ್ಲಿರುವಂಥ ಗರ್ಭಿಣಿಯರು ಆ ಆರೋಗ್ಯ ಕೇಂದ್ರಗಳಲ್ಲಿ ಚೆಕಪ್ಪಿಗೆ ಹೋಗ್ತಾರೆ, ಮಕ್ಕಳು ಚೆಕಪ್ಪಿಗೆ ಹೋಗ್ತಾರೆ. ಹೆರಿಗೆ ಆಗಿಲ್ಲ ಅಂದ ಕೂಡಲೇ ಅಲ್ಲಿ ಅವರ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾನದಂಡ ಏನು ಕ್ರಿಯೇಟ್ ಮಾಡಿದರೆ ಇದಕ್ಕೆ ನಮ್ಮ ವಿರೋಧ ಇದೆ. ತಕ್ಷಣ ಈ ಸುತ್ತೋಲೆಯನ್ನು ವಾಪಸ್ ತಗೋಬೇಕು. ಈ ಮಾನದಂಡವನ್ನು ಏನು ತೀರ್ಮಾನ ಮಾಡಿದ್ದಾರೆ, ಈ ಮಾನದಂಡದ ಪ್ರಕಾರ ಕಲಬುರಗಿ ಜಿಲ್ಲೆಯ 16 ಸಾಮುದಾಯಿಕ ಆರೋಗ್ಯ ಕೇಂದ್ರಗಳು ಅದು ಡಿಗ್ರೇಡ್ ಆಗಿ ಅಲ್ಲಿ ಯಾವುದೇ ರೀತಿಯ ತಜ್ಞ ವೈದ್ಯರು ಇಲ್ಲದಂಥ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಒಂದು ವೇಳೆ ಇದನ್ನು ತಕ್ಷಣ ನಿಲ್ಲಿಸ್ಬೇಕು. ಮೊದಲನೇದು ನಮ್ಮದು ಹಿಂದುಳಿದ ಭಾಗ. ಕಳ್ಳ ಕೂಡ ಅಲ್ಲೇ ಯಾವುದೋ ಒಂದು ಕಾಂಟ್ರಾಕ್ಟ್ ಲೇಬರ್ ಆಗಿ ಕೆಲಸ ಮಾಡ್ತಾನೆ ಸುದ್ದಿ ಇದೆ. ಕಿದ್ವಾಯಿನಲ್ಲಿ ಕಾಂಟ್ರಾಕ್ಟ್ ಲೇಬರ್ ಆಗಿರೋರು, ಕಿದ್ವಾಯಿನಲ್ಲಿ ಆಡಳಿತ ಮಾಡ್ತಕ್ಕಂಥವ್ರು ಶಾಮೀಲಾಗಿ ಇದು ಕಳ್ತನ ಮಾಡಿಸಿದ, ಅವ್ರ ಮನೆಗಳಲ್ಲಿ ಅದನ್ನು ಹಚ್ಚಿದ್ದಾರೆ. ಇದಾದ್ಮೇಲೆ 10ನೇ ತಾರೀಕು FIR ಆದ್ಮೇಲೆ 15ನೇ ತಾರೀಕು ಅದರಲ್ಲಿರುವಂಥ ಒಂದು 10-15 ಎಸಿ ವಾಪಸ್ ತಂದಿಡ್ತಾರೆ ಒಳಗಡೆ. ರಿಪೇರಿಗೆ ಒಯ್ದಿದ್ದೆವು, ವಾಪಸ್ ತಂದೀವಿ ಅಂತ ಹೇಳ್ತಾರೆ. ಕಳ್ಳತನ ಆಗಿದ್ದು ನಿಜ, ಮುಚ್ಚಳಿಕೆ ಬರೆಸ್ಕೊಂಡದ್ದು ನಿಜ. ಅದಾದ್ಮೇಲೆ FIR ಆಗುವಾಗ ಅವನ ಹೆಸರು ಕೈ ಬಿಟ್ಟುದು ನಿಜ. FIR ಆದ 4-5 ದಿನಗಳಲ್ಲಿ ಎಸಿಗಳು ಪ್ರತ್ಯಕ್ಷ ಆಗಿದ್ದು ನಿಜ. ಹೆಸರು ಗೊತ್ತಿಲ್ಲ, ಪೊಲೀಸರಿಗೆ ಗೊತ್ತಿರ್ತದ, ಅದ್ರ ಬಗ್ಗೆ ನಾವು ಹೇಳಕ್ ಬರಂಗಿಲ್ಲ. ಕ್ರಿಮಿನಲ್ ಪ್ರಕರಣಗಳಿದಾವ, ಇನ್ನೂ ಹೆಚ್ಚಿನ ವಿಷಯ ಇಲ್ಲ. ಇನ್ನೂ ಅದೇ ಕಾಂಟ್ರಾಕ್ಟರ್ ಕೆಲಸ ಮುಂದುವರ್ಸಿದ. ಯಾವ ಕಾಂಟ್ರಾಕ್ಟರ್ ಇದ್ರಲ್ಲಿ ಶಾಮೀಲಾಗಿದ್ದಾನ ಅವನು ಈ ಕೆಲಸ ಮಾಡ್ತಾ ಇದ್ದಾನೆ. ಹೆಚ್ಚಿನ ಮಾಹಿತಿ ನಮ್ಮ ಇವರು ಕೂಡ, ನಮೋಸಿ ಸರ್ ಕೂಡ ಕೊಡೋರಿದ್ದಾರೆ. ಈ ರೀತಿ ಅಂದ್ರೆ ಪೊಲೀಸು ಕಳ್ಳ ಅಂತೇಳಿ ಒಂದು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ರಲ್ಲ, ಕಳ್ತನ. ಅದಕ್ಕೆ ಅದರಲ್ಲಿ ಸರ್ಕಾರ, ಜಿಲ್ಲಾಡಳಿತ ಕೂಡ ದೀರ್ಘ ನಿದ್ರೆಯಲ್ಲಿದೆ. ಜಿಲ್ಲೆಯ ಸಚಿವರ ಕಣ್ಣು ಮುಂದೆ ಈ ತರ ನಡೀತಾ ಇದೆ. ದೊಡ್ಡ ಮಾತಾಡುವಂತ ಪ್ರಿಯಾಂಕಾ ಖರ್ಗೆ ಅವರು ಇದಕ್ಕೆ ಉತ್ತರಿಸಬೇಕು. ನಿಮ್ಮ ಪೊಲೀಸರು ಈ ರೀತಿ ಶಾಮೀಲಾಗಿ ಕಳ್ಳನ ಜೊತೆಗೆ ಒಂದು ಮುಚ್ಚಳಿಕೆ ಬರ್ಸ್ಕೊಂಡು ಬಿಟ್ಕೊಡುವಂಥದ್ದು ಯಾವ ನ್ಯಾಯ, ಯಾವ ದಂಡ ಸಂಹಿತೆಯಲ್ಲಿದೆ? ಯಾವ ದಂಡ ಸಂಹಿತೆಯಲ್ಲಿದೆ? ಇದನ್ನ ಅರ್ಥ ಇವ್ರು ಕೊಡ್ಬೇಕು ನಮ್ಗೆ. ಇವರು ಕೇಳ್ತಾರಲ್ಲಪ್ಪ, ಕಾನೂನಿನ ಬಗ್ಗೆ ಮಾತಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವರು ಮಾತೆತ್ತಿದ್ರೆ ದೊಡ್ಡ ಮಾತಾಡ್ತಾರೆ. ಇದಕ್ಕೆ ಉತ್ತರ ಕೊಡ್ಬೇಕು. ನಿಮ್ಮ ಪೊಲೀಸರೇ ಇದನ್ನ ಮಾಡಿದರೆ ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ತಗೊಳ್ತೀರಿ? ಇಲ್ಲಿ ಕಮಿಷನರಿಗೆ ಕೂಡ ಅದಕ್ಕೆ ಕಾರಣೀಭೂತ ಮಾಡ್ಬೇಕು. ಅವ್ರ ಕೈ ಕೆಳಗೆ ಈ ರೀತಿ ಎಲ್ಲ ನಡೀತಾ ಇದೆ. ಅದಕ್ಕೆ ಪೊಲೀಸರು ಕೂಡ ಕಳ್ಳರಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈಗ ರಾಜಾರೋಷವಾಗಿ ಹೇಳ್ಬೇಕಾಗ್ತದೆ. ಕಳ್ಳರ ಜೊತೆಗೆ ಕೈ ಜೋಡಿಸಿರುವ ಪೊಲೀಸರು ಇದನ್ನು ನೋಡಿ ಸುಮ್ಮನೆ ಕೂತಿರುವಂಥ ಜಿಲ್ಲಾಡಳಿತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ನಮೋಸಿ ಸರ್ ಅಧಿವೇಶನದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ
ಕೆಲವು ಅನೇಕ ಬಿಲ್ಗಳು ನಾವು ಕೂಡ ಸಹಕಾರ ಕೊಟ್ಟಿದ್ದೇವೆ. ಅದರಲ್ಲಿ ಕೆಲವು ಬಿಲ್ಗಳಲ್ಲಿ ದ್ವೇಷ ಭಾಷಣ ಅಂತಿಂಥವ್ರಿಗೆಲ್ಲವೂ ಕೂಡ ನಾವು ವಿರುದ್ಧವಾಗಿ ಚರ್ಚೆ ಆಗ್ಬೇಕು ಅಂತಕ್ಕಂಥ ಹಂತದಲ್ಲಿದ್ರೂ ಅವರು ಬಿಲ್ ಪಾಸ್ ಮಾಡ್ಕೊಳ್ಳೋಣ ಅಂತ ನಾವೆಲ್ಲರೂ ಕೂಡ ನೋಡಿದ್ವಿ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಇವತ್ತು ಮಾತನಾಡಿದ್ದಾರೆ. ನಮ್ಮ ಮುಖಾಂತರ ಇಷ್ಟೇ ಕೇಳಕ್ ಬಯಸ್ತಾ ಇದ್ದೀನಿ, ಇಡೀ ದೇಶನೇ ಮೆಚ್ಚತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರ ಬಗ್ಗೆ ಇದ್ದಾಗ ಬಹಳ ಹೀನಾಯವಾಗಿ ಮಾತನಾಡಿದ್ದಾರೆ. ಆದಷ್ಟು ಬೇಗ ತಮ್ಮ ಮುಖಾಂತರ ಕೇಳಕ್ ಬಯಸಿದ್ರೆ ಆದಷ್ಟು ಬೇಗ ನಾವು ಕ್ಷಮೆ ಕೇಳಬೇಕು ಮತ್ತು ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ನಾವು ಹೇಳ್ಬೇಕಾಗಿದೆ. ಅವ್ರ ಕೆಲಸ ಮಾಡಿ ಬಹಳಷ್ಟು ಅದಾವ, ಆದರೆ ಅವೆಲ್ಲ ಬಿಟ್ಟು ಇವತ್ತು ನಮ್ಮ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು ನಾವು ಖಂಡನೆ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ನಾವು ಹೇಳಕ್ ಬಯಸ್ತಾ ಇದ್ದೀವಿ. ವಿಷಯಗಳನ್ನ ಹೇಳಿದ್ರು. ಈ ಮಾತನ್ನ ನಾನು ಸದನದ ಗಮನಕ್ಕೂ ತಂದಿದ್ದೇನೆ ಮತ್ತು ನಿಮಗೂ ಕೂಡ ಈಗ ಸದ್ಯದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಕಂಪ್ಯಾರಿಟಿವ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಮೈಸೂರು ವಿಭಾಗದಲ್ಲಿ ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಎಷ್ಟು ಇರ್ಬೇಕಂತ ಅಂಕಿ ಸಂಖ್ಯೆ ಲೆಕ್ಕ ಹೇಳ್ಕೊಡುತ್ತೆ. ನಾನು ಅದರ ವಿವರವನ್ನು ಕೊಡ್ತಾ ಇದ್ದೀನಿ. ಮೈಸೂರು ವಿಭಾಗದಲ್ಲಿ 393 ಹೆಲ್ತ್ ಸೆಂಟರ್ಸ್ ಇರಬೇಕು ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಆದರೆ ಇದ್ದಿದ್ದೆಷ್ಟು 670, 217 ಜಾಸ್ತಿ ಇದ್ದಾವೆ, 277 ಸಾರಿ. ಬೆಂಗಳೂರು ವಿಭಾಗದಲ್ಲಿ 406 ಇರಬೇಕು, 662 ಇದ್ದಾವೆ, 256 ಜಾಸ್ತಿ ಇದ್ದಾವೆ. ಬೆಳಗಾವಿ ವಿಭಾಗದಲ್ಲಿ 436 ಇರಬೇಕು, 472 ಇದ್ದಾವೆ, 20 ಜಾಸ್ತಿ ಇದ್ದಾವೆ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾಕಪ್ಪ ನಮ್ಗೆ ಯಾಕೆ ಈ ರೀತಿ 395 ಇರಬೇಕು, ಇದ್ದಿದ್ದೆಷ್ಟು 352, 43 ಕಡಿಮೆ ಇದ್ದಾವೆ. ನಾನಿವತ್ತು ಈ ಭಾಗದ 7 ಸಚಿವರನ್ನು ನಾನು ವಿನಂತಿ ಮಾಡ್ತೀನಿ, ಅಲ್ಲರಿ ಇದು ಕಡಿಮೆ ಇದೆ ಅಂತ ಒಂದು 300 ಪ್ರೈಮರಿ ಹೆಲ್ತ್ ಸೆಂಟರ್ ನೀವು ಯಾಕೆ ಸ್ಯಾಂಕ್ಷನ್ ಮಾಡಬಾರ್ದು? ರಾಜ್ಯದ ಬೇರೆ ಭಾಗಕ್ಕೆ ಸಮಾನವಾಗೂ ಆಗೋದಿಲ್ಲ ನಾವು ಅಷ್ಟು ಮಾಡಿದ್ರು ಕೂಡ, ಯಾಕೆ ಮಾಡಬಾರ್ದು? ಇದ್ರ ಜೊತೆಗೆ ನಾನು ಎಲ್ಲರ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ಮೊನ್ನೆ ಬೆಳಗಾವಿಯಲ್ಲೇನೋ ಸದನ ನಡೀತು. ನಾವೇನು ಚಳಿಗಾಲದ ಅಧಿವೇಶನ ಅಂತ ಹೇಳ್ತೀವಿ, ವಿಂಟರ್ ಸೆಷನ್. ಯಡಿಯೂರಪ್ಪನವ್ರು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಉತ್ತರ ಕರ್ನಾಟಕದ ಭಾಗಕ್ಕೆ ಒತ್ತು ಕೊಡಬೇಕು, ಆ ಭಾಗದ ಸಮಸ್ಯೆಗಳನ್ನು ಚರ್ಚೆ ಆಗಲಿ ಅಂತ ಪ್ರಾರಂಭ ಮಾಡಿದ್ದಾರೆ. ಆದರೆ ದುರ್ದೈವದ ಸಂಗತಿ, 2 ದಿವಸ ಬರೀ ಬುಧವಾರ ಗುರುವಾರ ಅಂತ ಮೊದಲು ಹೇಳಿದರು, ಅವಕಾಶ ಕೊಟ್ಟಿದ್ದು ಬರೀ 2 ಬುಧವಾರ. ಆ 2 ಬುಧವಾರದಲ್ಲಿ ಕೂಡ ಕ್ವಶನ್ ಅವರ್ ನಡೀತೆ, 0 ಅವರ್ ನಡೀತೆ, ಬೇರೆ ವಿಷಯನೂ ತೆಗೆದುಕೊಳ್ತಾರೆ. ಒಂದು ಬುಧವಾರ ಒಂದು 3 ಗಂಟೆ 2-3 ಗಂಟೆ, ಇನ್ನೊಂದು ಬುಧವಾರ ಒಂದು 1.5-2 ಗಂಟೆ ಬಿಟ್ಟರೆ ಚರ್ಚೆನೇ ಆಗಿಲ್ಲ. ಸೊ ಈ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡಿಬೇಕಾಗಿದ್ದು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕಕ್ಕಾಗಿ, ಆದರೆ ಆ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಇಲ್ಲ. ಇದು ದುಃಖದ ಸಂಗತಿ. ನಾನು ಈ ಒಂದು ಅಧಿವೇಶನದಲ್ಲಿ ಬಹಳ ಕೊಟ್ಟು ಒಂದು ಮಾತನ್ನು ಹೇಳಿದ್ದೇನೆ, ದಯವಿಟ್ಟು ಇನ್ನು ಮುಂದೆ ಯಾರು ಉತ್ತರ ಕರ್ನಾಟಕ ಅಂತ ಕರಿಬೇಡ್ರಿ. ಯಾಕೆ ಉತ್ತರ ಕರ್ನಾಟಕ ಅಂತ ಕರಿಬೇಡ್ರಿ? ಉತ್ತರ ಕರ್ನಾಟಕ ಅಂತ ಕರೆದು ನೀವೇನು ಹೇಳ್ತೀರಿ? ಹಿಂದುಳಿದ ಭಾಗ, ಇದನ್ನ ಅಂಕಿ ಸಂಖ್ಯೆ ಹೇಳೋದು ಕಲಬುರಗಿ ವಿಭಾಗದ ತೋರಿಸ್ತೀರಿ, ಕಲ್ಯಾಣ ಕರ್ನಾಟಕ ಭಾಗದ ತೋರಿಸ್ತೀರಿ. ಬೆನಿಫಿಟ್ ತಗೊಳಕ್ ಬಂತು ಅಂತಂದ್ರೆ ಹುಬ್ಳಿ, ಧಾರವಾಡ, ಬೆಳಗಾವಿ ಆ ಕಡೆ ನೀವು ಬಟ್ ಮಾಡ್ತೀರಿ, ಆ ಕಡೆ ಬೆನಿಫಿಟ್ ತಗೊಳ್ತಾರೆ. ಇದು ಸರಿಯಲ್ಲ. ಆ ಕಾರಣಕ್ಕಾಗಿ ಕಲ್ಯಾಣ ಕರ್ನಾಟಕ ಅಂತ ಕರೀರಿ. ನಗರದ ಇಂದಿರಾ ಸ್ಮಾರಕ ಭವನದಲ್ಲಿಂದು ಕಲಬುರಗಿ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಮೇಯರ್ ವರ್ಷಾ ಜಾನೆ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು.
ಕಲಬುರಗಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಗರದ ವಿವಿಧ ವಾರ್ಡ್ಗಳ ಸಮಸ್ಯೆಗಳ ಚರ್ಚೆ ವೇಳೆ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವೆ ವಾಗ್ವಾದ ನಡೆಯಿತು. ನಂತರ ಪ್ರತಿಪಕ್ಷ ಸದಸ್ಯರು ಧರಣಿಗೆ ಮುಂದಾದ ಸಭೆಯನ್ನು 10 ನಿಮಿಷ ಕಾಲ ಮುಂದುವರಿಸಲಾಯಿತು. ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಜಗದೇವ್ ಗುತ್ತೇದಾರ್, ತಿಪ್ಪಣ್ಣಪ್ಪ ಕಮಕ್ನೂರ್, ಪಾಲಿಕೆ ಸದಸ್ಯರಾದ ಯಲ್ಲಪ್ಪ ನಾಯ್ಕೋಡಿ, ವಿಶಾಲ್ ದರ್ಗಿ, ಪಾಲಿಕೆ ಸದಸ್ಯರು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಾದ ಅವಿನಾಶ್ ಶಿಂದೆ ಇದ್ದರು. ಈಗ ಇವತ್ತು ಸದಸ್ಯರಿಗೆ ಮಾಡ್ತಾರ, ನಾಳೆ ಮೇಯರ್ ಮಾಡ್ತಾರ, ಕಮಿಷನರ್ ಮಾಡ್ತಾರ. ಕಮಿಷನರ್ ಮಾಹಿತಿ ಇಲ್ಲದೆ ಸ್ಥಾನಗಳಿಗೆ ಹೋಗಿ ಅವ್ರು ಆನ್ಸರ್ ಮಾಡ್ತಾರ ನಮ್ಮ ಅಧ್ಯಕ್ಷರು ಹೇಳ್ತಾ ಇದೀವಿ. ನೀವು ಎಜುಕೇಟೆಡ್ ಇದ್ರೆ ನಿಮ್ಗೆ ಅನ್ಎಜುಕೇಟೆಡ್ ಅಂತ ಹೇಳ್ತಾರ. टारगेट है पीछे टारगेट नहीं ಪೂಜೆ ಮಾಪುರದಲ್ಲಿ ಸರ್ ನಾವು ಒಂದು ಜೀವಿ ಕಲಿಬೇಕು ಅಂತಂದ್ರೆ ಕಲಬುರಗಿ ಡೆವಲಪ್ಮೆಂಟ್ ಅಂಡ್ ಎಲ್ಲ ನಮ್ಮ ನಗರ ಒಂದು ಸೇವಾ ಆಗ್ಬೇಕಂತ ಇದು ಜಿಪಿ ಅಂತಂದ್ರೆ ಒಂದು ಕಾಂಟ್ರಿಬ್ಯೂಷನ್ ಇರ್ಬೇಕಲ್ಲ. ರಾಜ್ಯ ಮತ್ತು ಕೇಂದ್ರ ಕಳಿಸ್ಕೊಂಡು ನಾನು ಅದೇ ಹೇಳ್ತೀನಿ. ನಾನು ಅದೇ ಏರ್ಪೋರ್ಟ್ ಮೇಡಮ್ ಆನೇಬಲ್ ಮೇಯರ್ ಸರ್, ಇದು ಒಂದು ರಿಕ್ವೆಸ್ಟ್ ಅದ. ನಾವು ಒಂದು ಕೌನ್ಸಿಲ್ ನಡೆಸಬೇಕು, ಒಂದು ಹೌಸ್ ನಡೆಸ್ಬೇಕಂತಂದ್ರೆ ಒಂದು ಪದ್ಧತಿ ಅದ, ಒಂದು ಕಾನೂನು ಅದ, ಸೆಕ್ಷನ್ಸ್ ಅವ. ನನಗೊಂದು ಆಸ್ ಪರ್ ದಿ ರಿಕ್ವೈರ್ಮೆಂಟ್ ನಾವು ಒಂದು ಪಾಲಿಸಿ ಮಾಡ್ಬೇಕಂತಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಬೇಕು. ಏನಾದ್ರು ಇನ್ಫಾರ್ಮೇಶನ್ ಬೇಕಂತಂದ್ರೆ ಇವರು ಸೆಕ್ಷನ್ದವ್ರು ಸಲ್ಲಿಸ್ಬೇಕು. ನಾ 17 ತಾರೀಕು ಒಂದು ಕೆಲವು ಇನ್ಫಾರ್ಮೇಶನ್ ಕೇಳೀನಿ. ಇವತ್ತು 6 ದಿವಸ ಆಗ್ಯದ, ಇವತ್ತು ಏನು ಇನ್ಫಾರ್ಮೇಶನ್ ಬಂದಿಲ್ಲ.
ಇನ್ಫಾರ್ಮೇಶನ್ ಬಂದಿಲ್ಲ ಅಂದ್ರೆ ನಾವು ಪಾಲಿಸಿ ಹ್ಯಾಂಗೆ ಮಾಡಬೇಕು, ಕಾರ್ಪೊರೇಷನ್ ಹ್ಯಾಂಗೆ ಮಾಡಿಸ್ಬೇಕು, ನಾವು ಫಂಡಿಂಗ್ ಹ್ಯಾಂಗೆ ಮಾಡಬೇಕು, ರೆನ್ಯೂ ಜನರೇಷನ್ ಹ್ಯಾಂಗೆ ಮಾಡಬೇಕು. ಯಾಕಂದ್ರೆ ಇದು ಸ್ವಲ್ಪ ಮಿಸ್ಯೂಸ್ ಆಗ್ಯಾವ ಮೇಡಮ್. ಇದು ಕ್ರಮ ತಗೋಬೇಕು, ಸಂಬಂಧಪಟ್ಟ ಸೆಕ್ಷನ್ ನೀವು ಅವ್ರಿಗೆ ನೋಟಿಸ್ ಕೊಡಬೇಕು. ನಾನು ಒಂದು ಕೌನ್ಸಿಲ್ ಸೆಕ್ರೆಟರಿ ಸಾಹೇಬ್ ಒಂದು ಕಾರ್ಪೊರೇಟರ್ಗೆ ಇನ್ಫಾರ್ಮೇಶನ್ ಕೊಡಬೇಕು. सब्जेक्ट्स पे जाए तो बेहतर रहेगा क्योंकि सब्जेक्ट के कॉर्पोरेशन का पॉलिसी है हमारे कॉलेज सेक्शंस को याद कर रहे हैं, एक्ट की बात कर रहे हैं, हमारे कॉलेज सेक्शंस को एक्ट की बात कर रहे हैं। हमारे ऑनरेबल मेयर ने क्वेश्चन आवर टाइम रखा है, क्वेश्चन आवर में आप आवाज उठाइए, क्वेश्चन आवर में आप बात उठाइए, सामने आइए। ಸ್ಲಂ ಜನಾಂದೋಲನ ಕರ್ನಾಟಕದ 16ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಜನವರಿ 6ರಂದು ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಾರ್ಪೊರೇಟ್ ಜಾತಿವಾದ ನವನಗರಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸ್ಲಂ ಜನರ ಸವಾಲು ಕುರಿತು ರಾಜ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ಲಂ ಜನಾಂದೋಲನ ಸಂಘಟನೆಯ ರಾಜ್ಯ ಸಂಚಾಲಕ ಎ ನರಸಿಂಹಮೂರ್ತಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜನವರಿ 6ರಂದು ನಡೆಯಲಿರುವ ರಾಜ್ಯ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಅಂಕಣಕಾರ ಶಿವಸುಂದರ, ಅತಿಥಿಗಳಾಗಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ, ಅಂಬಣ್ಣ, ಡಾಕ್ಟರ್ ಫಾರೂಕ್ ಮಣೂರ್ ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಮತ್ತೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ, ಸ್ಲಂ ಜನಾಂದೋಲನ ಕರ್ನಾಟಕ ಕಳೆದ ಒಂದು ದಶಕದ ಮೇಲ್ಪಟ್ಟು ಈ ರಾಜ್ಯದಲ್ಲಿ ಸ್ಲಂ ಜನರ ಘನತೆಯ ಮೇಲೆ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಇದರ 16ನೇ ವರ್ಷದ ಸಂಸ್ಥಾಪನಾ ದಿನದ ಅಂಗವಾಗಿ ರಾಜ್ಯ ಸಮಾವೇಶವನ್ನು ನಾವು ಕಲಬುರಗಿಯ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಇದರಲ್ಲಿ ಇತ್ತೀಚೆಗೆ ಏನು ಕಾರ್ಪೊರೇಟ್ ಜಾತಿವಾದಿ ನವನಗರಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸ್ಲಂ ಜನರ ಸವಾಲುಗಳ ಮೇಲೆ ಈ ಒಂದು ಸಮಾವೇಶ ಚರ್ಚೆಯನ್ನು ಮಾಡ್ತಕ್ಕಂಥದ್ದಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ದೇಶ ಮತ್ತು ರಾಜ್ಯಗಳಲ್ಲಿ ಇವತ್ತೇನು ಸರ್ಕಾರಗಳು ಆಡಳಿತವನ್ನು ನಡೆಸ್ತಾ ಇದ್ದಾವೆ, ಇದರಲ್ಲಿ ಅಭಿವೃದ್ಧಿ ತಾರತಮ್ಯ, ಅಸಮಾನತೆ ಮತ್ತು ಈ ಒಂದು ನಾಗರಿಕ ಸಮಾಜದಲ್ಲಿ ದ್ವೇಷ ಮತ್ತು ಅಸೂಯೆಯನ್ನು ಬಿತ್ತಕ್ಕಂಥ ಅಭಿವೃದ್ಧಿಗಳಾಗ್ತಾ ಇದ್ದಾವೆ. ಬಡವರು ಮತ್ತು ಶ್ರೀಮಂತರ ಅಂತರ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಭಾರತದಲ್ಲಿ ಈಗ ಫ್ಯಾಸಿಸಂ ಪ್ರೇರಿತವಾಗಿರ್ತಕ್ಕಂಥ ಕಾರ್ಪೊರೇಟ್ ಜಾತಿ ನಗರಗಳ ನಿರ್ಮಾಣ ಜಾಸ್ತಿ ಆಗ್ತಾ ಇದೆ. ಏನು ನಗರಗಳು ಒಂದು ಅವಕಾಶ ಅಂತ ಹೇಳಿ ಪರಿಗಣಿಸಿ ಸರ್ಕಾರಗಳು ಈ ನಗರದಲ್ಲಿ ನಗರಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ನಗರವಂಚಿತ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇರ್ತಕ್ಕಂಥದ್ದನ್ನ ಖಂಡಿಸಿ ಈ ಸಮಾವೇಶವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಭಾರತ ದೇಶ 2030ಯಲ್ಲಿ ಒಂದು ನಗರಗಳಿಗೆ ದಾಪುಗಾಲನ್ನು ಇಡ್ತಾ ಇರ್ತಕ್ಕಂಥದ್ದಿದೆ. ಅಂದರೆ ಇವತ್ತು ನಗರಗಳ ಅಭಿವೃದ್ಧಿಯೇ ಇಡೀ ದೇಶದ ಅಭಿವೃದ್ಧಿ ಅಂತಕ್ಕನ್ನ ಒಂದು ಮಾನದಂಡದಲ್ಲಿ ಇವತ್ತು ನಾವು ಹೋಗ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಇದರಲ್ಲಿ ಬಡತನ ಅಂತಕ್ಕನ್ನೋದು ಜಾಸ್ತಿ ಆಗ್ತಾ ಇದೆ. ಸ್ಲಮ್ ಅಂತಿದಾಗೇನೆ ಬರೀ ವಸತಿ ಅಷ್ಟೇ ಅಲ್ಲದೆ ಅವರ ಸಮಗ್ರ ಅಭಿವೃದ್ಧಿ ಆಗಬೇಕು. ಪ್ರತಿಯೊಂದನ್ನು ಸಹ ಇವತ್ತು ಕಾರ್ಪೊರೇಟ್ ಸೆಕ್ಟರ್ಸ್ಗೆ ತಮ್ಮ ಸರ್ವಿಸ್ಗಳನ್ನು, ಸೇವೆಗಳನ್ನು ಬಿಟ್ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದ್ದಾವೆ. PPP ಮಾಡೆಲ್ನಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ತಕ್ಕಂಥ ಹೆಸರಿನಲ್ಲಿ ಸರ್ಕಾರದ ಸಂಪತ್ತು, ಭೂಮಿಯನ್ನೆಲ್ಲ ಅವರಿಗೆ ದಾರೆ ಎರೆದು ಜನರಿಂದ ದುಡ್ಡನ್ನು ಕಬಳಿಸ್ತಕ್ಕಂಥ ಕೆಲಸವನ್ನು ಈ ಕಾರ್ಪೊರೇಟ್ ಕಂಪನಿಗಳಿಗೆ ಬಿಡ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಸರ್ಕಾರಗಳು ತಮ್ಮ ಜವಾಬ್ದಾರಿಯನ್ನು ಸಂವಿಧಾನಬದ್ಧವಾಗಿ ಬಂದಿರತಕ್ಕಂಥ 9th ಶೆಡ್ಯೂಲ್ನಲ್ಲಿ ಬಡತನ ನಿರ್ಮೂಲನೆ ಮತ್ತು ಸ್ಲಮ್ಗಳ ಅಭಿವೃದ್ಧಿಗೆ ಒಂದು ಅವಕಾಶವನ್ನು ಸ್ಥಳೀಯ ಸಂಸ್ಥೆಗಳಿಗೆ ವಹಿಸಿದ್ರು ಸಹ ಇವತ್ತು ಅದನ್ನೆಲ್ಲ ಧಿಕ್ಕರಿಸಿ ಪ್ರತಿಯೊಂದು ಸರ್ವಿಸ್ ಸೆಕ್ಟರ್ಗಳನ್ನು ಸಹ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಬಿಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ನಾವು ಜನವರಿ 6ನೇ ತಾರೀಕು ಈ ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟು ನಮ್ಮ ಸಂಸ್ಥಾಪನಾ ದಿನದ ಅಂಗವಾಗಿ ಈ ಒಂದು
ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮಾವೇಶಕ್ಕೆ ನಮ್ಮ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು, ಖ್ಯಾತ ಜನಪದ ಗಾಯಕರು, ಅವರು ಈಗ ಪ್ರಸ್ತುತ ಜನಪದ ಅಕಾಡೆಮಿಯ ಅಧ್ಯಕ್ಷರಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು, ಈ ಸಮಾವೇಶವನ್ನು ಉದ್ಘಾಟನೆ ಮಾಡ್ತಕ್ಕಂಥವರಾಗಿದ್ದಾರೆ. ಇದ್ರ ಜೊತೆಯಲ್ಲಿ ಡಾಕ್ಟರ್ ದು ಸರಸ್ವತಿ ಅಂತ ಹೇಳಿ ವಂಚಿತ ಸಮುದಾಯಗಳ ಬಗ್ಗೆ, ಸಫಾಯಿ ಕರ್ಮಚಾರಿಗಳ ಬಗ್ಗೆ, ಲೈಂಗಿಕ ಕಾರ್ಯಕರ್ತರ ಬಗ್ಗೆ ಕೆಲಸವನ್ನು ಮಾಡಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ದು ಸರಸ್ವತಿ ಅವರು ನಮ್ಮ ಜೊತೆಲಿರ್ತಾರೆ. ಮತ್ತು ಮುಖ್ಯ ಭಾಷಣಕಾರರಾಗಿ ಖ್ಯಾತ ಅಂಕಣಕಾರರಾಗಿರ್ತಕ್ಕಂಥ ಶಿವಸುಂದರ್ ಅವರು ಈ ಒಂದು ಭಾಷಣವನ್ನು ಮಾಡ್ತಕ್ಕಂಥವ್ರಿದ್ದಾರೆ. ಮತ್ತು ನಮ್ಮೊಂದಿಗೆ ಅತಿಥಿಗಳಾಗಿ ನಮ್ಮ ಡಾಕ್ಟರ್ ದಾಕ್ಷಾಯಿಣಿ ಅವರು, ಅಧ್ಯಕ್ಷರು ಶರಣಬಸವೇಶ್ವರ ಸಂಸ್ಥೆ, ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಲಿ ನಮ್ಮ ಅಂಬಣ್ಣ ಅರೋಲಿಕರ್ ಅವರು, ಜನಪದ ಗಾಯಕರು, ಅವರು ಭಾಗವಹಿಸ್ತಾ ಇದ್ದಾರೆ. ಡಾಕ್ಟರ್ ಫಾರೂಕ್ ಮನೋರ್ ಅವರು ಈ ಒಂದು ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘಟನೆಯ ರಾಜ್ಯ ಸಂಚಾಲಕರು ಅದನ್ನು ಎ ನರಸಿಂಹಮೂರ್ತಿ ವಹಿಸ್ತಾ ಇದ್ದಾರೆ. ಇದರ ವಿವರವನ್ನು ಇನ್ನೊಂದಷ್ಟು ನಾವು ಮುಂದೆ ಕೊಡ್ತಕ್ಕಂಥವ್ರಿದ್ದಾರೆ. ಇವತ್ತು ನಮ್ಮ ಈ ರಾಜ್ಯ ಸಮಾವೇಶದ ಒಟ್ಟಾರೆ ದಿಕ್ಸೂಚಿ ಏನಿದೆ ಅಂತಕ್ಕನ್ನೋದ್ರ ಬಗ್ಗೆ ಈಗಾಗಲೇ ನಾವು ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಯ ನೋಟ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಈಗ ಒಂದು ಚಿಕ್ಕ ವಿರಾಮ. ಗಾಳಿಯಲ್ಲಿ ಗುಂಡು ಹಾರಿಸಿದ ಸ್ವಾಮೀಜಿ, ಕೆಕೆಆರ್ಡಿಬಿಗೆ ಅನುದಾನ ಕಾನೂನುಬಾಹಿರವಾಗಿ ಬಳಕೆ, ಸಾಯಿಬಣ್ಣ ಜಮಾದಾರ್ ತನಿಖೆಗೆ ಆಗ್ರಹ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಗಾಳಿಯಲ್ಲಿ ಗುಂಡು ಹಾರಿಸಿ ಬಿಲ್ಡಪ್ ಕೊಟ್ಟ ಉಡ್ಚಣ್ ಗ್ರಾಮದ ಶಂಕರಲಿಂಗೇಶ್ವರ ಸಂಸ್ಥಾನದ ಹಿರೇಮಠದ ಶಾಂತಲಿಂಗ ಶಿವಾಚಾರ್ಯ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಉಡ್ಚಣ್ ಗ್ರಾಮದಲ್ಲಿರೋ ಶಂಕರಲಿಂಗೇಶ್ವರ ಸಂಸ್ಥಾನದ ಹಿರೇಮಠದ ಶಾಂತಲಿಂಗ ಶಿವಾಚಾರ್ಯ ಅವರು ಮಠದ ಆವರಣದಲ್ಲಿ ನಿಂತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಇದೀಗ ಶಾಂತಲಿಂಗ ಶಿವಾಚಾರ್ಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಅಕ್ರಮದ ಕುರಿತು ಸರ್ಕಾರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಹೋರಾಟಗಾರ ಸಾಯಿಬಣ್ಣ ಜಮಾದಾರ್ ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯರೊಬ್ಬರು ಕೇಳಿದ ಪ್ರಶ್ನೆಗೆ ಸಚಿವರು ತಪ್ಪಾಗಿ ಉತ್ತರ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಜನರನ್ನು ದಾರಿ ತಪ್ಪಿಸಿ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು, ಸಚಿವ ಹಣ ಕೊಳ್ಳೆ ಹೊಡೆಯುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಬಳಿಕ ಮಾತನಾಡಿ ಕೆಕೆಆರ್ಡಿಬಿ ಅನುದಾನವನ್ನು ನಿಯಮಗಳನ್ನು ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಬಳಕೆ ಮಾಡಿಕೊಂಡರೂ ಗುತ್ತೇದಾರರ ಮನೆ ತುಂಬುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂದರೆ, ರಾಜ್ಯ ಸರ್ಕಾರ ಏನು ಇವತ್ತು ಈ ಹಿಂದಿನ ಸರ್ಕಾರ 40% ಸರ್ಕಾರ ಇದೆ, BJP ಸರ್ಕಾರ ಭ್ರಷ್ಟಾಚಾರದಿಂದ ಮುಳುಗಿದೆ ಅಂತ ಹೇಳಿ ಆ ಸರ್ಕಾರದ ಮೇಲೆ ಅಪವಾದನೆ ಮಾಡುತ್ತಾ 40% ಚೋರ್ ಸರ್ಕಾರ ಅಂತ ಹೇಳಿ ಅಧಿಕಾರದ ಗದ್ದಿಗೆಯನ್ನು ಹಿಡಿದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ
ಅನ್ಯಾಯ ಮಾಡಲಿಕ್ಕೆ ಹೊರಟಿದೆ, ಏನು ಸುಳ್ಳು ಮಾಹಿತಿಗಳನ್ನು ನೀಡಿ ಇವತ್ತು ಕೋಟಿ ಗಂಟಲೆ ಏನು ಲೂಟಿ ಮಾಡ್ತಾ ಇದ್ದಾರೆ, ಅದನ್ನು ನಾವು ಇವತ್ತು ತೀವ್ರ ಖಂಡಿಸ್ತೀವಿ. ಏನಂದರೆ ಮೊನ್ನೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡೆದಿತ್ತು. ಆ ಅಧಿವೇಶನದಲ್ಲಿ ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಸಾಬಣ್ಣ ತಳವಾರ್ ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ KKRDBಗೆ ಸಂಬಂಧಪಟ್ಟಂಗೆ. ಏನಂದರೆ KKRDBಯಲ್ಲಿ ಏನೆಲ್ಲ 5,000 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಬಗ್ಗೆ ನಡೆದಿರುವ ಬಗ್ಗೆ ಸರ್ಕಾರದ ಗಮನಕ್ಕಿದೆನಾ ಅಂಥೇಳಿ ಒಬ್ಬರು ಹಿರಿಯ ಸಚಿವರು, ಏನು ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರಾದಂಥ ಡಿ ಸುಧಾಕರ್ ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ 5,000 ಕೋಟಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ ಅಂಥೇಳಿ. ಇವರೊಬ್ಬರು ಹಿರಿಯ ಸಚಿವರಾಗಿ ಇವರಿಗೆ ನಾಚಿಕೆ ಆಗಬೇಕು. ಯಾಕಂದರೆ ಏನು ಈ ಹಿಂದೆಯೇ 6 ತಿಂಗಳ ಹಿಂದೆ ನಾವು 5,000 ಕೋಟಿ ರೂಪಾಯಿ ಭ್ರಷ್ಟಾಚಾರದ ವಿರುದ್ಧ PIL ಹಾಕಿದ್ವಿ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ನಿರಂತರವಾಗಿ ನೋಟಿಸ್ಗಳನ್ನು ನೀಡಿ ಸರ್ಕಾರದಿಂದ ವರದಿಯನ್ನು ಪಡ್ಕೊಳ್ಳೋಕ್ಕೆ ಮಾನ್ಯ ಉಚ್ಚ ನ್ಯಾಯಾಧೀಶರು ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ. ಅಂದರೆ ಇವರು ಇಲ್ಲಿ ಅವ್ಯವಹಾರ ನಡೆದಿರೋ ಬಗ್ಗೆ ಇವ್ರ ಗಮನಕ್ಕೆ ಇಲ್ಲ ಅಂತ. ಒಂದು ಕಾಮಗಾರಿ ಕೈಗೊಳ್ಳಲು ಸರ್ಕಾರ ರೂಪಿಸಿರುವ ಯೋಜನೆಗಳೇನು ಅಂತ ಇಲ್ಲೇನು ಹೇಳ್ತಾರಂದರೆ, ಒಂದು ವ್ಯಾಪ್ಕೋಸ್ ಲಿಮಿಟೆಡ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಸಂಸ್ಥೆಯನ್ನು KKRDBಯ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗಾಗಿ ನಾವು ನೇಮಕ ಮಾಡಿ ಅದರ ಮೇಲೆ ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನಂದರೆ ಇವತ್ತು ಇವರೀಗ ಡಿ ಸುಧಾಕರ್ ಅವರಿಗೆ KKRDB ಬಗ್ಗೆ ನಾಲೆಜೇ ಇಲ್ವೋ ಅಥವಾ ಅಧಿಕಾರಿಗಳು ಇವರೀಗ ಮಿಸ್ಗೈಡ್ ಮಾಡಿದಾರೋ ಇದಂತೂ ನಮಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಇನ್ನೊಂದು ಏನು ಹೇಳ್ತಾರಂದರೆ, ಆ ವಿಧಾನ ಪರಿಷತ್ ಸದಸ್ಯರು 2024-25ನೇ ಸಾಲಿನ ಹಗರಣಗಳ ಬಗ್ಗೆ ಮಾಹಿತಿ ಕೊಡ್ರಿ ಅಂತಂದಾಗ ಇವರು 2019-20ರಲ್ಲಿ ಏನು BJP ಸರ್ಕಾರ ಇತ್ತು, ಅದರಲ್ಲೂ ಕೂಡ ಪರ್ಟಿಕ್ಯುಲರ್ಲಿ ಇಲ್ಲಿ ಎರಡನೇದು ಯಾವುದಂದರೆ ಉಪಕಾರ್ಯದರ್ಶಿ ಇದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ 2ನೇ ಪೇಜಲ್ಲಿ ಇದು ಹೆಬ್ಳಿ ಗ್ರಾಮದ ರಸ್ತೆ ಸಂಬಂಧಪಟ್ಟಂಗೆ ಇಲ್ಲೆಲ್ಲ ಮಾಧ್ಯಮದವರು ಹಲವಾರು ವರದಿಗಳನ್ನು ಮಾಡಿದ್ರಿ. ನಾವು ಕೂಡ ಅದು 1 to 4 ಸಲುವಾಗಿ ನಾವೇ ಹೋರಾಟ ಮಾಡಿ ಇದು ಮಾಡಿದ್ದಿದೆ. ಇದು 2019-20ನೇ ವರ್ಷದ ಕಾಮಗಾರಿ. ಅವಾಗ ಇನ್ಸ್ಪೆಕ್ಷನ್ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರ್ತಾರೆ. ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅವ್ರ ಮೇಲೆ. ಈಗ ಅಧಿಕಾರಿಗಳು ಈಗ ಆಲ್ರೆಡಿ ಪ್ರಮೋಷನ್ಗಳನ್ನು ತಗೊಂಡು ಆಮೇಲೆ 2 ಜನ ರಿಟೈರ್ಮೆಂಟ್ನೂ ಆಗಿದ್ದಾರೆ. ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಈಗ ಎರಡನೇದಾಗಿ ಏನು ಹಳೆಯ BJP ಸರ್ಕಾರದ 3,000 ಕೋಟಿ ರೂಪಾಯಿ ಅನುದಾನವನ್ನೇ ಇವ್ರಿಗೆ ಖರ್ಚು ಮಾಡಲಿಕ್ಕೆ ಆಗಿಲ್ಲ. ಇವರು ಈ ಭಾಗದ ಅಧ್ಯಕ್ಷರು ಏನಿದ್ದಾರೆ KKRDB ಅಧ್ಯಕ್ಷರು ಪತ್ರಿಕಾ ಮಾಧ್ಯಮಗಳ ಎದುರುಗಡೆ ಬಂದು ರಾಜಾರೋಷವಾಗಿ ನಾವು 5,000 ಕೋಟಿ ಖರ್ಚು ಮಾಡಿದ್ದೀವಿ, ಅಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೀವಿ, ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳುವಂಥ ಇವರೀಗ ಸರ್ಕಾರದಿಂದ ಕೊನೆ ಪುಟ ಇದೆ ಸರ್, ದಯಮಾಡಿ ಲಾಸ್ಟಿಗೆ ನಾನು ಪೇಜ್ ಹಚ್ಚಿರೋದು ಕೊನೆ ಪುಟದಲ್ಲಿ FD ಅವರು ಒಂದು ಲೆಟರ್ ಬರೆದಿದ್ದಾರೆ. 2024-25ನೇ ಸಾಲಿನ 3,000 ಕೋಟಿನೇ ಇವ್ರು ಖರ್ಚು ಮಾಡಿಲ್ಲ. ಈಗ 5,000 ಕೋಟಿ ರೂಪಾಯಿ ನಮ್ಮ ಕುಳ್ಳಕ್ಕೆ ಬರಲ್ಲ, ಮೊದಲು ಇವ್ರು ಖರ್ಚು ಮಾಡಿ 1,700 ಕೋಟಿ, ಆಮ್ಯಾಗ ನಾವು 1 ತಿಂಗಳು ಬಿಟ್ಟಿಕ್ಕಿಂತ ದುಡ್ಡು ಕೊಡ್ತೀವಿ ಅಂತೇಳಿ FDದವ್ರು ಲೆಟರ್ ಬರೀತಾರೆ ಇವ್ರಿಗೆ. ಅಂದರೆ 2025-26 ಸಾಲ ಇವತ್ತು ಡಿಸೆಂಬರ್ ಮುಗೀತಂದ್ರೆ 3 ತಿಂಗಳಲ್ಲಿ ಇವ್ರು 5,000 ಕೋಟಿ ತೊಗೊಂಡು 5,000 ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಅಷ್ಟು ಖರ್ಚು ಮಾಡ್ತಾರೆ ಮಾರ್ಚ್ ತನಕ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.